ಸಭೆಗೂ ಮುನ್ನವೇ ಕರ್ನಾಟಕ ಸರ್ಕಾರ ನೀರು ಬಿಟ್ಟಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸಭೆಗೂ ಮುನ್ನವೇ ಸರ್ಕಾರ ನೀರು ಬಿಟ್ಟಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ. ದೇವರೇ ದಯೆಯಿಂದ ಚೆನ್ನಾಗಿ ಮಳೆಯಾದರೆ ಅದರಲ್ಲಿ ಸರ್ಕಾರದ ಸಾಧನೆ ಏನೂ ಇಲ್ಲ. ಮುಂಚಿತವಾಗಿಯೇ ಕಬಿನಿ ನೀರು ಬಿಟ್ಟಿದ್ದಾರೆ. ಸುಪ್ರೀಂನಲ್ಲಿ ವಾದ ಮಾಡಲಿಕ್ಕೆ ಗಟ್ಟಿಯಾದ ವಿಚಾರ ಸಿಕ್ಕಿದೆ. ನೀರು ನಿರ್ವಹಣೆ ಯಾವ ರೀತಿ ಸರ್ಕಾರ ಮಾಡ್ತಾ ಇದೆ ನೋಡೋಣ. ಕುಡಿಯುವ ನೀರಿಗೆ ಸುರಕ್ಷತೆ ಮಾಡಬೇಕು ಅಂತ ಹೇಳಿ ಮುಂಬೈ ತಮಿಳುನಾಡಿಗೆ ಬಿಟ್ರಿ, ನಮ್ಮ ರೈತರಿಗೆ ಯಾವಾಗ ಬಿಡ್ತೀರಿ? ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿಯ ಸಭೆ ಬಳಿಕ ಸರ್ಕಾರದ ವಿರುದ್ಧ ಲೀಡರ್ಸ್ ಕಿಡಿಗೇಡಿ. ಸರ್ಕಾರ ಅಂದ್ರೆ ಸರ್ವಪಕ್ಷದ ಸಭೆಗೆ ಸರ್ಕಾರದ ವಿರುದ್ಧ ಲೀಡರ್ಸ್ ಕಿಡಿ ಹೊರಗೆ ಹಾಕಿದ್ದಾರೆ. ಸರ್ವಪಕ್ಷ ಸಭೆಯ ಮುನ್ನ ಹರಿಹಾಯ್ದಿರುವಂತಹ ನಾಯಕ ರಾಹುಲ್ ಗಾಂಧಿಯ ಮನೆ ಹತ್ರ ಅವ್ರ ಮನೆಯ ಗೇಟ್ ಕಾದು ಕಾದು ಪುನಃ ಕರ್ನಾಟಕಕ್ಕೆ ಮತ್ತೆ ಅವರು ಮರಳಿದ್ದಾರೆ. ಇಲ್ಲಿ ತನಕ ಇದೆ ಸಂಪುಟ ವಿಸ್ತರಣೆ ದಿನಾಂಕ ಇವತ್ತಿನ ತನಕ ಕೂಡ ಫಿಕ್ಸ್ ಆಗಲಿಲ್ಲ. ಸಂಪುಟ ವಿಸ್ತರಣೆ ಯಾವತ್ತು ಮಾಡ್ತೀವಿ ಅನ್ನೋಂಥದ್ದು ಕೂಡ ಇವತ್ತಿನ ತನಕ ಕೂಡ ಗೊಂದಲದಲ್ಲಿ ಇದ್ದಾರೆ. ಬಹುಶಃ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರೀಯ ನಾಯಕರಿಗೆ ಸೂಟ್ ಕೇಸು ತಲುಪಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಇನ್ನು ಬಹಳಷ್ಟು ಮಂದಿ ಕಾಂಗ್ರೆಸ್ಸಿನ ಶಾಸಕರೆಲ್ಲರೂ ಕೂಡ ಅವರು ಇವತ್ತಿನ ಸಭೆ ಹೈ ವೋಲ್ಟೇಜ್ ಸಭೆ ಆಗಬೇಕಾಗಿತ್ತು. ಆದರೆ ಆ ಕಾವೇರಿ ತಾಯಿನೇ ಈ ಡಿಸ್ಪ್ಯೂಟನ್ನು ಆ ಭಗವಂತನ ದಯೆಯಿಂದ ಈ ಡಿಸ್ಪ್ಯೂಟ್ ಏನಿತ್ತು ತಾನೇ ತಾನಾಗಿ ನೀರು ಹರಿದೋಗ್ತಾ ಇದೆ. ಇದರಲ್ಲಿ ಸರ್ಕಾರದ ಶ್ರಮ ಏನೂ ಇಲ್ಲ, ಝೀರೋ. ದೇವರೇ ನಮ್ಮ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟಿದ್ದಾನೆ. ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲಿ ಪ್ರಶ್ನೆ ಇರೋವಂಥದ್ದು, ಇಲ್ಲಿ ಇಷ್ಟು ದಿನ ಹೋರಾಟ ಮಾಡಿದಂಥ ರೈತರು, ಕರ್ನಾಟಕದ ರೈತರು, ನಮ್ಮ ಪ್ರಶ್ನೆ ಸರ್ಕಾರಕ್ಕೆ, ಅವರ ಹೊಲಗಳಿಗೆ ಯಾವಾಗ ನೀರು ಬಿಡ್ತೀರಾ? ಅವರ ಕೆರೆಗಳನ್ನು ಯಾವಾಗ ತುಂಬಿಸ್ತೀರಾ? ಅರ್ಧ ಬೆಳೆದು ನಿಂತಿರುವ